ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಲೇಡಿ ಸ್ಟೈಲರ್. ನಾನು ನಿಮ್ಮ ಐಶ್ವರ್ಯ. ನಮ್ದು ಶಾಪ್ ಬಂದು ಹುಕ್ಕುಂಕೆರೆಯಲ್ಲಿ ಲೊಕೇಟ್ ಆಗಿರೋದು. ಇಷ್ಟು ದಿನದ ವಿಡಿಯೋ ಮಾಡಕ್ ಆಗಿರ್ಲಿಲ್ಲ, ಯಾಕಂದ್ರೆ ಸಂಕ್ರಾಂತಿ ಹಬ್ಬ ಅಲ್ವಾ, ಸೀಸನ್ ಫುಲ್ ಜೋರಾಗಿ ಮತ್ತೆ ಮನೆ ಹತ್ರನೂ ಕೆಲಸಗಳೆಲ್ಲ ಜಾಸ್ತಿ ಇತ್ತು, ಹಂಗಾಗಿ ವಿಡಿಯೋ ಮಾಡಕ್ ಆಗಿರ್ಲಿಲ್ಲ. ಹೋದ್ ವಿಡಿಯೋದಲ್ಲಿ ನಾನು ಮಷಿನ್ ಎಂಬ್ರಾಯ್ಡರಿ ಮಷಿನ್ ತಗೊಳ್ಳೋರು ಯಾರಿಗೆಲ್ಲ ಬೆಸ್ಟ್ ಅಥವಾ ತಗೊಂಡ್ರೆ ಏನೆಲ್ಲ ಫೇಸ್ ಮಾಡಬೇಕು, ಫೇಸ್ ಮಾಡೋದ್ರ ಜೊತೆಗೆ ಏನೆಲ್ಲ ಇದನ್ನ ತಗೊಂಡು ನೀವು ಏನೆಲ್ಲ ಆಪರ್ಚುನಿಟೀಸ್ನ ಗಿಟ್ಟಿಸ್ಕೋಬಹುದು ಅಂತ ಅಂದ್ಬಿಟ್ಟು ಟೈಲರ್ಸ್ಗಳಿಗೆ ಮಿಷಿನ್ ತಗೊಂಡ್ರೆ ಯಾವ ತರ ವರ್ಕ್ ಆಗುತ್ತೆ ಅಂತ ವಿಡಿಯೋ ಮಾಡಿದ್ದೆ. ಯಾರಾದ್ರೂ ನೋಡಿಲ್ಲ ಅಂದ್ರೆ ಹೋಗಿ ನೋಡಿ. ನೆಕ್ಸ್ಟ್ ಒಂದು ವರ್ಗ ಬಂದು ಈ ಯೂಟ್ಯೂಬು ಇದೆಲ್ಲ ನೋಡ್ಕೊಂಡು ತುಂಬಾ ಇನ್ಸ್ಪಿರೇಷನ್ ಆಗಿರೋರು ಇರ್ತೀರಾ. ನಾನು ಕೂಡ ಅದ್ರಲ್ಲಿ ಒಬ್ಳೇನೆ. ಅದೇ ತರ ನಾನು ಬೆಳಿಬೇಕು, ದೊಡ್ಡ ಅಂಗಡಿ ಇಟ್ಕೋಬೇಕು, ಆ ತರ ಎಲ್ಲ ಅನ್ಕೊಂಡು ಮಿಷಿನ್ ತಗೋಬೇಕು ಅಂತ ಅನ್ಕೊಂಡು ವಿಡಿಯೋದಲ್ಲಿ ನೋಡ್ಕೊಂಡು ಅಷ್ಟು ಆಸೆ ಇಟ್ಕೊಂಡಿದ್ದೆ. ಆದ್ರೆ ನಾನೇನು ಅಂತಂದ್ರೆ ಫಸ್ಟ್ ಮೊದ್ಲೇನೆ ಇದಕ್ಕೆ ಏನ್ ಮಾಡಿದ್ರೆ ಏನೇನ್ ಆಗ್ಬೋದು ಅಂತ ಅಂದ್ಬಿಟ್ಟು ಪ್ರತಿಯೊಂದು ಪ್ಲಾನಿಂಗ್ ಅಲ್ಲೇ ಮಾಡ್ಕೊಂಡಿದ್ದು. ಈಗ ಸ್ವಲ್ಪ ಜನ ಮನೇಲೇ ಇರೋರು ಅಥವಾ ಕೆಲಸ ಮಾಡ್ದೇನೆ ಮನೇಲೇ ಇದ್ದು ಏನು ಕೆಲಸ ಇಲ್ಲ, ಹೌಸ್ ವೈಫ್ ಅಥವಾ ಏನಾದ್ರು ನಮ್ಮ ಹಸ್ಬೆಂಡ್ಸ್ ಎಲ್ಲ ವರ್ಕ್ ಮಾಡ್ತಾರೆ, ನಾನೇನು ಮಾಡಲ್ಲ ಮನೇಲಿ ಇರ್ತೀನಿ ಅನ್ನೋರು ಹೋಗಿರ್ಬೋದು. ಆಮೇಲೆ ಈ ಟೈಲರ್ಸ್ಗಳಲ್ಲಿ ಏನು ಬರಲ್ಲ, ಮಾಮೂಲಿ ನಾರ್ಮಲ್ ಆಗಿ ಮನೇಲಿ ಸ್ಟಿಚ್ ಮಾಡೋರು ನಾವು, ಅವ್ರು ತಗೋಬೋದಾ, ಬರೀ ಮಿಷಿನ್ ಇಟ್ಕೊಂಡು ರನ್ ಮಾಡ್ಬೋದಾ ಅಂತ ಅನ್ಕೊಂಡಿರ್ತೀರಿ. ನೆಕ್ಸ್ಟ್ ಒಂದು ಬಂದು ಈ ಕುಚ್ಚು ಈ ತರ ಹಾಕೋರೆಲ್ಲ ನಾನು ತಗೋಬಹುದು, ನಾನು ತಗೊಂಡ್ರೆ ಇದು ಮಿಷಿನ್ ನನಗೂ ರನ್ ಆಗುತ್ತೆ ಅಂತ ಅನ್ಕೊಂಡಿರ್ಬೋದು. ಅಥವಾ ಅದರ್ಸ್ ಯಾರಾದ್ರೂ ಬೇರೆ ಏನಾದ್ರು ಬಿಸ್ನೆಸ್ ಮಾಡಿ ಇದನ್ನ ಸೈಡ್ ಬಿಸ್ನೆಸ್ ಆಗಿ ಮಾಡ್ತೀನಿ, ನಾನು ತಗೋತೀನಿ ಮಿಷಿನ್ ಅಂತಂದ್ರೆ ಯಾರಿಗೆಲ್ಲ ಈ ಮಿಷಿನ್ ತಗೊಂಡ್ರೆ ಬೆಸ್ಟ್ ಅಥವಾ ವರ್ಸ್ಟ್ ಅಂತ ಅಂತೀನಿ ಅಂತಂದ್ರೆ, ಫಸ್ಟ್ ಒಂದ್ ಬಂದು ಈ ಮನೇಲಿ ಇರೋರೇ ಅನ್ಕೊಂಡಿರ್ತೀರಿ. ಕೆಲವೊಬ್ರು ಮನೇಲಿ ಅಂತಂದ್ರೆ ಚಿಕ್ಕ ಚಿಕ್ಕ ಮಕ್ಳುಗಳಿರ್ತವೆ, ನಾವಂತೂ ಆಚೆ ಹೋಗಿ ದುಡಿಯಕ್ ಆಗೋದಿಲ್ಲ ಅಥವಾ ಆಚೆ ಒಂದ್ ಶಾಪ್ ಇಟ್ಕೊಂಡ್ ಮಾಡಕ್ ಆಗೋದಿಲ್ಲ, ಮನೇಲೇ ಇಟ್ಕೊಂಡ್ವಿ ನಾವು ಅಂತಂದ್ರೆ ಮಕ್ಳನ್ನು ನೋಡ್ಕೋಬಹುದು, ಮಷಿನ್ ತಗೊಂಡ್ರೆ ಮಷಿನ್ ರನ್ ಮಾಡ್ಬೋದು, ಈ ಕಡೆ ಅಮೌಂಟು ಬರುತ್ತೆ, ಮನೇಲೂ ನೋಡ್ಕೋಬಹುದು ಅಂತ ಅನ್ಕೊಂಡು ಮಿಷಿನ್ ತಗೋಬೇಕು ಅನ್ಕೊಂಡಿರ್ತೀರಾ. ಈ ತರ ತಗೊಳ್ಳೋರಲ್ಲಿ 100% ಅಲ್ಲಿ ಒಂದು 90% ಆಫ್ ಜನಕ್ಕೆ ಇದು ವರ್ಕ್ ಆಗದೇನೆ ಇರ್ಬೋದು, ಒಂದು 10% ಅಷ್ಟು ಜನಕ್ಕೆ ಇದು ವರ್ಕ್ ಆಗ್ಬೋದು. ಯಾವ ರೀತಿ ಅಂತಂದ್ರೆ ನಿಮ್ ಸರೌಂಡಿಂಗ್ ಅಲ್ಲಿ ಯಾವುದೇ ಈ ವರ್ಕ್ ತರದ ಮಷಿನ್ಸ್ಗಳು ಇಲ್ಲದೆ ಇರ್ಬೋದು, ಅಥವಾ ಯಾರಿಗೆ ನಿಮಗೆ ಕಾಂಪಿಟೇಷನ್ ಇಲ್ಲದೆ ಇರ್ಬೋದು, ಅಥವಾ ನೀವು ತುಂಬಾ ಜನಕ್ಕೆ ಗೊತ್ತಿರ್ಬೋದು. ಈ ತರದವರು ತಗೊಂಡ್ರಿ ಅಂತ ಅಂದ್ರೆ ಒಂದು 10% ಆಫ್ ಜನಕ್ಕೆ ಇದು ಯೂಸ್ ಆಗುತ್ತೆ. ಇನ್ನು 90% ಆಫ್ ಜನಕ್ಕೆ ಆಗಬಹುದು. ಅದ್ರಲ್ಲೂ ಅಂದ್ರೆ 90% ಜನಕ್ಕೆ ಆಗೋದೇ ಇಲ್ಲ ಅಂತಂದ್ರೆ ಕಮ್ಮಿ ಪ್ರಮಾಣದಲ್ಲಿ ಆಗ್ಬೋದು. ಈಗ ನೀವು ಅನ್ಕೊಂಡಿರ್ತೀರಾ ಇವಾಗಂತೂ ಮಾರ್ಕೆಟಿಂಗು ಮಷಿನ್ಗಳ ಬಗ್ಗೆ ಯಾವ ತರ ಕೊಡ್ತಾರೆ ಅಂತ ನೀವು ನೋಡಿರ್ತೀರಿ. ತಗೊಳ್ಳೋದ್ರಿಂದ ಮಿಷಿನ್ ದಿನಕ್ಕೆ 3,000 ದುಡಿಬೋದು, 4,000 ದುಡಿಬೋದು, ಈ ತರ ಎಲ್ಲ ಮಾರ್ಕೆಟಿಂಗ್ ಇದೆ. ಅದನ್ನ ನೋಡ್ಕೊಂಡು ತುಂಬಾ ಜನ ನಾನು ತಗೊಂಡ್ರೆ ಒಂದ್ 3,000 ದುಡಿಬೋದು, ಡೈಲಿ 4,000 ದುಡಿಬೋದು, ಆರಾಮಾಗಿ ಮಾಡ್ಬೋದಲ್ಲ ಅಂತ ಅನ್ಕೊಂಡು ತಗೊಂಡಿರ್ತೀರಾ, ತಗೋಬೇಕು ಅಂತಾನು ಅನ್ಕೊಂಡಿರ್ತೀರಾ. ಈಗ ಆಲ್ರೆಡಿ ತಗೊಂಡ್ ಆಗ್ಬಿಟ್ಟಿರ್ತದೆ, ನಾವ್ ಏನ್ ಮಾಡೋದು, ಕೆಲ್ಸಗಳು ಬರ್ತಾ ಇಲ್ಲ ಅಂತಂದ್ರೆ ನೀವುಗಳು ಏನ್ ಮಾಡ್ಬೋದು ಅಂತಂದ್ರೆ ನಿಮ್ ಸರೌಂಡಿಂಗ್ ಯಾವ್ದಾದ್ರು ಹೋಬ್ಳಿ ಲೆವೆಲ್ ಅಲ್ಲಿ ಯಾವ್ದಾದ್ರು ಇತ್ತು ಅಂತಂದ್ರೆ ಆ ಸಿಟಿಲಿ ಅಥವಾ ನಿಮ್ ಹೋಬ್ಳಿಯಲ್ಲಿ ನಿಮ್ ಮಷಿನ್ ನ ಶಿಫ್ಟ್ ಮಾಡ್ಕೊಳ್ಳೋದು ಬೆಟರ್. ಒಂದ್ ಶಾಪ್ ಇಟ್ಕೊಂಡು ಆ ಸರೌಂಡಿಂಗ್ ಅಲ್ಲೇ ನೀವು ತುಂಬಾ ಟೈಲರ್ಸ್ ಗಳೆಲ್ಲ ಇದ್ರು ಅಂತಂದ್ರೆ ಆ ಟೈಲರ್ಸ್ ಗಳಿಗೆ ನೀವು ಒಂದ್ ಬ್ಯಾನರ್ ಹಾಕ್ಸಿಟ್ಕೋಬಹುದು ನಿಮ್ಮ ಅಂಗಡಿಗೆ. ಮತ್ತೆ ಇದು ಕಾರ್ಡ್ಸ್ ಮಾಡ್ಬಿಟ್ಟು ಕಾರ್ಡ್ಸ್ ಹಂಚೋದಾಗಿರ್ಬೋದು, ನಮ್ಮ ಹತ್ರ ಮಷಿನ್ ಇದೆ ನಾವು ವರ್ಕ್ ಮಾಡ್ಕೊಡ್ತೀವಿ ಅಂತ ಅಂದ್ಬಿಟ್ಟು ಕೊಡೋದಾಗಿರ್ಬೋದು. ಈ ತರ ಮಾಡ್ತು ಅಂತಂದ್ರೆ ಕೆಲವರಿಗೆ ಗೊತ್ತೇ ಇರೋದಿಲ್ಲ. ನೀವು ಮಿಷಿನ್ ಇಟ್ಕೊಂಡು ಎಷ್ಟೊಂದ್ ಜನ ಆದ್ರೂ ಎಷ್ಟೊಂದ್ ದಿನ ಆದ್ರೂ ಅವ್ರ ಹತ್ರ ಮಷಿನ್ ಇದೆ ಅಂತ ಎಲ್ರು ಕೂಡ ಅಬ್ಸರ್ವ್ ಮಾಡೋದಿಲ್ಲ. ಯಾರೊಬ್ರು ನಿಮ್ ಶಾಪ್ ಹತ್ರ ಬಂದು ನೋಡ್ದವ್ರಿಗಾದ್ರೆ ಗೊತ್ತಿರ್ಬೋದು ಮಷಿನ್ ಇದೆ ಅಂತ. ಯಾರೊಬ್ರು ಅವರ ಮಷಿನ್ ಅಂಗಡಿಲಿ ಏನೈತೆ ಏನಿಲ್ಲ ಅಂತ ಯಾರು ಅಷ್ಟಾಗಿ ಡೀಟೈಲ್ ಆಗಿ ನೋಡ್ತಾ ಹೋಗೋದಿಲ್ಲ. ಜನಗಳಿಗೆ ಅವ್ರದೇ ಆದ ಟೆನ್ಷನ್ಸು, ಅವ್ರದೇ ಆದ ಬೇರೆ ಬೇರೆ ಕೆಲಸಗಳಿರುತ್ತೆ. ಹಾಗಾಗಿ ನೀವು ಜನಕ್ಕೆ ಗೊತ್ತು ಮಾಡಿಸ್ಬೇಕು ಅಂತಂದ್ರೆ ಕಾರ್ಡ್ಸ್ ಮಾಡ್ಸೋದಾಗ್ಬೋದು ಅಥವಾ ಬ್ಯಾನರ್ ಹಾಕ್ಸೋದಾಗ್ಬೋದು. ಈ ತರ ಮಾಡಿ ನಿಮ್ ಕೆಲಸನ ನೀವು ಎಕ್ಸಿಕ್ಯೂಟ್ ಮಾಡ್ಕೋಬೇಕು. ಸ್ವಲ್ಪ ಜಾಸ್ತಿ ಕೆಲಸ ಮರ ತರ ಮಾಡ್ಕೋಬಹುದು. ಅಥವಾ ಏನಾದ್ರು ನಿಮ್ ಸರೌಂಡಿಂಗ್ ಅಲ್ಲಿ ಇನ್ನೂ ತಗೊಂಡಿರೋರು ಯಾರು ಇಲ್ಲ ಅಂತಂದ್ರೆ ನೀವೇ ಟೈಲರ್ಸ್ ಗಳ ಹತ್ರ ಹೋಗಿ ಕೇಳ್ಬೋದು, ಕೊಡಿ ನಾನು ವರ್ಕ್ ಮಾಡ್ಕೊಡ್ತೀನಿ, ನಮ್ಮ ಹತ್ರ ವರ್ಕ್ ಮಿಷಿನ್ ಇದೆ, ಕಮ್ಮಿಲಿ ಹಾಕೊಡ್ತೀವಿ, ಕೊಡಿ ಅಂತ ಅಂದ್ಬಿಟ್ಟು ಕೇಳ್ಬೋದು. ಈಗ ಟೈಲರ್ಸ್ ಇನ್ಕ್ಲೂಡ್ಸ್ ನಾನು ಕೂಡ ಯಾರಾದ್ರೂ ಒಂದು ಮಿಷಿನ್ ತಗೊಂಡಿದೀವಿ ವರ್ಕ್ ಕೊಡಿ ಅಂತಂದ್ರೆ ಫಸ್ಟ್ ನಾನು ಯಾರಿಗೂ ಕೂಡ ಕೊಡಕ್ ಹೋಗೋದಿಲ್ಲ. ಅದೇ ತರ ಟೈಲರ್ಸ್ ಗಳನ್ನು ಕೊಡೋದಿಲ್ಲ. ಯಾಕೆ ಕೊಡೋದಿಲ್ಲ ಅಂತಂದ್ರೆ ಪ್ರತಿಯೊಬ್ರು ಎದುರುತ್ತಾರೆ ಈ ಕೆಲಸಗಳಲ್ಲಿ. ಏನಾದ್ರೂ ಮಿಸ್ ಆಗಿ ಬ್ಲೌಸ್ ಏನಾದ್ರೂ ಹಾಳಾಯ್ತು ಅಂತಂದ್ರೆ ಏನ್ ಮಾಡೋದು, ನಾವು ದುಡ್ಡು ಕಟ್ಕೊಡ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಪ್ರತಿಯೊಬ್ರು ಎದುರ್ಕೊಂತಾರೆ. ಅದಕ್ಕೆ ಟೈಮ್ ಆಫ್ ಟೈಮ್ ತಗೊಳುತ್ತೆ. ನೀವೇನಾದ್ರೂ ಈ ಕೆಲಸ ಮಾಡಕ್ಕೆ ಏನಾದ್ರು ಟೈಲರ್ಸ್ ಗಳನ್ನೇ ನಂಬ್ಕೊಂಡು ಮಷಿನ್ ತಗೋತಾ ಇದ್ದೀನಿ, ಟೈಲರ್ಸ್ ಗಳು ಕೊಡ್ತಾರೆ ಅಂತಂದ್ರೆ ಸ್ವಲ್ಪ ದಿನ ತಗೊಳುತ್ತೆ. ಅದು ಏನಂತಂದ್ರೆ ಈ ಸೀಸನ್ ಗಳ ಟೈಮಲ್ಲಿ ನಾರ್ಮಲ್ ಆಗಿ ಹಾಕ್ತಾ ಇರೋರು ಕೂಡ ಆ ಟೈಮಲ್ಲಿ ಹಾಕಕ್ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಇಲ್ಲ ಅನ್ಬೋದು.
ಅದೇ ಥರದ್ದು ಏನಾದರೂ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಬೇಕು ನಿಮಗೆ. ಆ ಥರ ಆದಾಗ ಯಾರಾದರೂ ವರ್ಕ್ ಕೊಡ್ತು ಅಂತಂದರೆ ನಿಮ್ಮ ಬೆಸ್ಟ್ ಏನಿರುತ್ತೆ ವರ್ಕ್ ಮಿಷಿನರಿ ಮಾಡೋಕ್ಕಾಗುತ್ತೆ ಆ ಥರ ಅದೇ ಬೆಸ್ಟ್ನ ಕೊಡೋಕ್ಕೆ ಟ್ರೈ ಮಾಡಿ. ಕಮ್ಮಿ ರೇಟಲ್ಲಿ ಚೆನ್ನಾಗಿರೋ ವರ್ಕ್ನೇ ಹಾಕಿ. ಈ ಕೆಲಸ ಮಾಡೋರ್ಗೆ ಏನು ಹೇಳ್ತೀನಿ ಅಂತಂದರೆ ಅಮೌಂಟಿಗೆ ನೀವು ಫಸ್ಟ್ ನಿಮ್ಮ ಕೆಲಸ ನೀವು ಕ್ಲಿಕ್ ಮಾಡೋ ತನಕನೂ ಅಮೌಂಟ್ಗೆ ಆಸೆ ಪಡೋಕೆ ಹೋಗ್ಬೇಡಿ. ಯಾಕಂತಂದರೆ ಅಯ್ಯೋ 400 ರೂಪಾಯಿಗೆ ಹಾಕ್ಬೇಕಾ 500 ರೂಪಾಯಿಗೆ ಹಾಕ್ಬೇಕಾ ಅಷ್ಟು ಕಮ್ಮಿಗೆ ಹಾಕ್ಬೇಕಾ ನಾನು ಅಷ್ಟೊಂದು ಬಂಡವಾಳ ಹಾಕಿ ಇಷ್ಟು ಕಮ್ಮಿಗೆಲ್ಲ ಹಾಕೋದಾದ್ರೆ ಬೇಡವೇ ಆಗುತ್ತೇನೋ ಅನ್ನೋ ಥರ ನೀವು ಫೀಲ್ ಮಾಡಿಕೊಂಡು ಜಾಸ್ತಿ ರೇಟ್ ಹೇಳ್ತು ಅಂತಂದರೆ ಆ ಟೈಮ್ಗೆ ಹಾಕಿಸ್ಕೋಬೋದು. ಅಂದರೆ ಅರ್ಜೆಂಟ್ ಇರುತ್ತೆ ಅವ್ರಿಗೂ ಕೆಲಸ ಆಗಬೇಕಿರುತ್ತೆ ಹಾಕಿಸ್ಕೋಬೋದು. ನೆಕ್ಸ್ಟ್ ಟೈಮ್ ಅಂದಾಗ ಯೋಚನೆ ಮಾಡ್ತಾರೆ ಅಯ್ಯೋ ಅವ್ರ ಹತ್ರ ದುಡ್ಡು ಜಾಸ್ತಿ ಹೇಳ್ತಾರೆ ಬೇಡ ಅಂತಂತ. ನಿಮಗೆ ಬರೋ ಫಸ್ಟ್ ಆಪರ್ಚುನಿಟಿನ ನೀವು ಯಾವ ಥರ ಯೂಸ್ ಮಾಡ್ಕೋಬೋದು ಅಂತಂದರೆ ಸ್ವಲ್ಪ ಕಮ್ಮಿಗೆ ಹಾಕಿ ಅಮೌಂಟನ್ನು ತಗೊಳ್ಳೋ ರೇಟ್ಗಿಂತ ಸ್ವಲ್ಪ ಕಮ್ಮಿನೇ ಹಾಕಿ. ಒಂದು 50 ರೂಪಾಯಿ 100 ರೂಪೀಸ್ ಕಮ್ಮಿನೇ ಹಾಕಿ. ಹೇಳಿ ಅವ್ರಿಗೆ ನೀವು ಟೈಲರ್ ಆಗಿರೋದ್ರಿಂದ ನಿಮ್ಗೋಸ್ಕರ ಎಷ್ಟು ಕಮ್ಮಿಲಿ ಹಾಕೊಡ್ತಾ ಇದ್ದೀನಿ ಇದೇ ಥರ ಕೊಡಿ ನಿಮಗೆ ಕಮ್ಮಿಲಿ ಹಾಕೊಡ್ತೀನಿ ಅಂತ ಅಂದ್ಬಿಟ್ಟು ಮಾತಾಡ್ಕೊಂಡು ನಿಮ್ಮದು ಬಾಂಡಿಂಗ್ ಚೆನ್ನಾಗಿರ್ಬೇಕು ಅವ್ರ ಜೊತೆಗೆ. ಬಂದಾಗ ಒಂಥರ ಹಿಂದೆ ಒಂಥರ ಮಾತಾಡೋಕ್ಕೆ ಜಾಸ್ತಿ ಓಡಾಡಬೇಡಿ. ಕೆಲಸಗಳನ್ನ ಚೆನ್ನಾಗಿ ಮಾಡಿಕೊಡಿ. ಈ ಥರ ಮಾಡೋದ್ರಿಂದ ನಿಮ್ಮದು ಶಾಪು ಚೆನ್ನಾಗಿ ರನ್ ಆಗುತ್ತೆ ಮತ್ತು ಮಷಿನ್ ವರ್ಕು ಕೂಡ ತುಂಬ ನಿಮಗೆ ಎಷ್ಟು ಮಾಡೋಕ್ಕಾಗುತ್ತೆ ಅಷ್ಟು ಮಾಡ್ಬೋದು. ನೆಕ್ಸ್ಟ್ ಮನೇಲೇ ಇದ್ದು ಮಾಡ್ತೀನಿ ನಾನು ಮನೇಲೇ ತೊಗೊತೀನಿ ಅಂತಂದರೆ ಈಗ ಟೈಲರ್ಸ್ಗೆ ಹೇಳ್ತೀನಿ. ಈಗ ಟೈಲರ್ಗಳಾಗಿ ಇಟ್ಕೊಂಡು ಇಲ್ಲಿ ಸಿಟಿಲೇ ಅಂಗಡಿ ಇಟ್ಕೊಂಡಿದ್ರು ಕೆಲವೊಂದು ಟೈಮ್ಸಲ್ಲಿ ಬಟ್ಟೆಗಳು ಇಲ್ದಿರೋ ಟೈಮ್ಸು ಇರುತ್ತೆ, ಬಟ್ಟೆ ಹೆವಿಯಾಗಿ ಬರೋ ಟೈಮು ಇರುತ್ತೆ. ಈಗ ಒಂದು ಹಳ್ಳಿಲಿ ತಗೋತೀನಿ ಅಂತಂದರೆ ನಿಮ್ಮ ಹಳ್ಳಿಗೆ ಮಾತ್ರ ಸೀಮಿತ ಆಗಿರುತ್ತೆ. ಈಗ ಒಂದು ಸಿಟಿ ಲೆವೆಲಲ್ಲಿ ತಗೋತೀನಿ ಅಂತಂದರೆ ಸರೌಂಡಿಂಗ್ ಎಷ್ಟು ಊರುಗಳಿರುತ್ತೆ ಅಷ್ಟು ಊರವರು ಒಂದಲ್ಲ ಒಂದು ಸರಿ ಬರ್ತಾ ಇರ್ತಾರೆ, ನೋಡಿರ್ತಾರೆ ಶಾಪ್ನ. ನೀವು ಮನೇಲೇ ಇಟ್ಕೊತೀನಿ ಅಂತಂದರೆ ಯಾರು ನೋಡೋಕ್ಕಾಗುತ್ತೆ? ನಿಮ್ಮ ಸರೌಂಡಿಂಗ್ ಇರೋರು ಕೊಡ್ಬೋದು. ನಿಮ್ಮ ಮಿಷಿನಲ್ಲಿ ಒಂದು ಸರೌಂಡಿಂಗ್ ಇರೋರೆ ಈಗ ನೀವು ಒಂದು ತಗೋತೀನಿ ಮಿಷಿನ್ ಅಂತಂದಾಗ ಯಾರೂ ಕೂಡ ನಿಮ್ಮನ್ನ ತಗೋಬೇಡ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಯಾರು ಕೂಡ ಅನ್ನೋದಿಲ್ಲ. ನೀವು ಅಂದ್ರೂ ತಲೆ ಕೆಡ್ಸ್ಕೊಳ್ಳಲ್ಲ. ಯಾಕಂತಂದ್ರೆ ನಾನು ತಗೊಳ್ಳೋದು ನಾನು ಮಾಡೋದು ಹೊಟ್ಟೆ ಕಿಚ್ಚಿ ಹೇಳ್ಬೋದು ಇವು ಅನ್ನೋ ಥರ ಮೈಂಡ್ ಸೆಟ್ಟಲ್ಲೇ ನಮ್ದು ಇರುತ್ತೆ. ಈಗ ತಗೊಳ್ಳುವಾಗ ತಗೋ ಪರವಾಗಿಲ್ಲ ನಾವು ಕೊಡ್ತೀವಿ ವರ್ಕ್ ಮಾಡಿಸ್ಕೊಂತೀವಿ ಅಂತ ಎಷ್ಟೊಂದು ಜನ ಹೇಳಿರ್ತಾರೆ. ಆ ಥರ ಅವ್ರ ಮಾತುಗಳನ್ನ ನಂಬ್ಕೊಂಡು ನೀವು ಮಿಷಿನ ತಗೊಂತು ಅಂತಂದ್ರೆ ಕೊಡ್ತಾರೆ, ಇಲ್ಲ ಅಂತ ಹೇಳೋದಿಲ್ಲ. 1 ಸರಿ ಕೊಡ್ಬೋದು 2 ಸರಿ ಕೊಡ್ಬೋದು. ನೀವು ಎಷ್ಟು ದಿನ ಮಾಡೋಕ್ಕಾಗುತ್ತೆ ಕೆಲಸನ? 1 ತಿಂಗಳು ಮಾಡ್ಬೋದು. 1 ತಿಂಗಳು ಮೇಲೆ ಅಂದ್ರೆ 2 ತಿಂಗಳ ಹತ್ರ ಮಾಡ್ಬಿಡ್ಬೋದು. ಆಮೇಲೆ ನೀವೆಲ್ಲ ಕೆಲಸ ಯಾವ ಥರ ಬರೋಕ್ಕೆ ಟ್ರೈ ಮಾಡಬೇಕು, ನಿಮ್ಮ ಹತ್ರ ಬರೋದು ಹೇಗೆ ಕೆಲಸಗಳು ಯಾವ ಥರ ಆಗುತ್ತೆ ಅಂತಂತಂದರೆ ನೀವು ಏನು ಅಂತಂದರೆ ಟೈಲರ್ಸ್ಗಳಾಗಿರಲಿ ಅಥವಾ ಒಂದು ಏನಾದ್ರು ಸಣ್ಣ ಪುಟ್ಟ ಕೆಲಸಗಳು ಬರುತ್ತೆ ನಮಗೆ ಅಂತಂದರೆ ನೀವು ಕೂಡ ಶಾಪ್ ಇಟ್ಕೊಂಡ್ರೆ ಬೆಸ್ಟು ಅಂತಲೇ ಹೇಳ್ತೀನಿ. ಇಲ್ಲ ನಾನು ಶಾಪ್ ಹತ್ರ ಎಲ್ಲ ಹೋಗೋಕ್ಕಾಗೋದಿಲ್ಲ ಮನೆ ಹತ್ರನೇ ಮಾಡೋಕ್ಕಾಗೋದು ಅಂತಂದರೆ ನೀವು ಒಂದು ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಏನು ಯೂಸ್ ಮಾಡ್ಕೋಬೋದು ಅಂತಂದರೆ ಇವಾಗಂತೂ ಯಾರ ಹತ್ರನೂ ಫೋನ್ ಇಲ್ಲ ಅನ್ನೋ ಜನಗಳೇ ಇಲ್ಲ. ನೀವು ಆನ್ಲೈನ್ನ ಸ್ವಲ್ಪ ಯೂಸ್ ಮಾಡ್ಕೋಬೋದು. ಯಾವ ಥರ ಅಂದರೆ ವಾಟ್ಸಪ್ ಆಗ್ಬೋದು, ಮತ್ತು ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಯೂಟ್ಯೂಬು ಇದರಲ್ಲೆಲ್ಲ ಸ್ವಲ್ಪ ನೀವು ಮಾಡೋವಂಥ ವರ್ಕ್ಗಳನ್ನ ಒಂದು ಶಾರ್ಟ್ ಮಾಡಿ ಹಾಕ್ತಾ ಇರ್ಬೋದು. ನೋಡ್ತಾ ಇರ್ತಾರೆ ಜನಗಳು. ಈಗ ಹಾಕ್ತೀರಿ ಆನ್ಲೈನ್ ಅಥವಾ ಆಫ್ಲೈನ್ ಯೋಚನೆ ಮಾಡ್ತು ಅಂತಂದರೆ ಆಫ್ಲೈನ್ ಜನಗಳೇ ಜಾಸ್ತಿ ಇರ್ತಾರೆ. ಇನ್ಕ್ಲೂಡ್ ನನಗೂ ಕೂಡ ಆಫ್ಲೈನಲ್ಲಿ ಬರೋ ಬಟ್ಟೆಗಳೇ ಜಾಸ್ತಿ ಇರುತ್ತೆ. ಆನ್ಲೈನಲ್ಲಿ ಕೊಡ್ತು ಅಂತಂದರೆ ಟೈಮ್ ತಗೊಳುತ್ತೆ. ಒಂದೇ ಸರಿಗೆ ಅವರು ಕೂಡ ಕೊಡೋದಿಲ್ಲ ಆನ್ಲೈನು. ನಾವೀಗ ಬರೀ ಡೈಲಿ ನಾವು ನೋಡಿರೋರ ಹತ್ರನೇ ಬಟ್ಟೆ ಕೊಡಬೇಕು ಅಂದರೆ ಯಾವ ಥರ ಸ್ಟಿಚ್ ಮಾಡ್ತಾರೋ ಚೆನ್ನಾಗಿ ಮಾಡಲ್ವೋ ಅಂತ ಅಂದ್ಬಿಟ್ಟು ತುಂಬ ಥಿಂಕ್ ಮಾಡಿ ಕೊಡೋಕೆ ಹೋಗ್ತೀವಿ. ಈಗ ಆನ್ಲೈನು ಅಂತಂದರೆ ಯಾವ ಥರ ಮಾಡ್ತಾರೋ ಯಾಕೆ ಬೇಕಪ್ಪ, ಆಮೇಲೆ ಮೋಸಾಗಿ ಏನಾದರೂ ಆದರೆ ಫ್ರಾಡ್ ಆದರೆ ಬೇಡನೋ ಕೊಡೋದು ಅಂತ ಅಂದ್ಬಿಟ್ಟು ಥಿಂಕ್ ಮಾಡ್ತಾರೆ. ಅದ್ರ ಬದಲು ನೀವು ಇವಾಗ ಸ್ವಲ್ಪ ಪ್ರಮಾಣದಲ್ಲಿ ಯೂಸ್ ಮಾಡ್ತಿತ್ತು ಆನ್ಲೈನ್ ಅಂತಂದರೆ ನೋಡೋರು ನಿಮ್ಮ ಸರೌಂಡಿಂಗಲ್ಲಿರೋ ಜನಗಳು ಎಷ್ಟೊಂದು ಜನಕ್ಕೆ ನೀವು ಸ್ಟಿಚ್ ಮಾಡ್ತಿದ್ರು ಗೊತ್ತಿಲ್ಲದೇ ಇರ್ಬೋದು, ಅಥವಾ ಅವ್ರಿಗೆ ಆನ್ಲೈನ್ ಮುಖಾಂತರನೇ ಗೊತ್ತು ಆಗ್ಬೋದು ಇವ್ರು ಸ್ಟಿಚ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಇವಾಗ ಕೊಡ್ಲಿಲ್ಲ ಅಂತಂದ್ರು ಒಂದಲ್ಲ ಒಂದು ಟೈಮಲ್ಲಿ ಅವ್ರಿಗೂ ಅನ್ಸುತ್ತೆ ನೋಡೋಣ ಇವ್ರ ಹತ್ರ ಒಂದ್ಸರಿ ಸ್ಟಿಚ್ ಮಾಡಿಸಿ ನೋಡ್ಸೋಣ ಅಂತ ಅನ್ಕೊಂಡು, ಅಥವಾ ಒಂದು ವರ್ಕ್ ಮಾಡಿಸಿ ನೋಡ್ಸೋಣ ಅಂತ ಅಂದ್ಬಿಟ್ಟು ಬರ್ತಾರೆ. ಬಂದಾಗ ನಾನು ಈಗ ಟೈಲರ್ಸ್ಗಳಿಗೆ ಯಾವ ಥರ ನೀವು ಬಿಹೇವ್ ಮಾಡಬೇಕು ಅಂತ ಹೇಳಿದೆ ಅದೇ ಥರ ಒಂದು ಕಸ್ಟಮರ್ ಹತ್ರನು ಕಮ್ಮಿಗೆ ಹಾಕೊಡಿ ಆದಷ್ಟು. ಈಗ ಅಂದ್ರೆ ಸುಮ್ಮನೆ ಕುತ್ಕೊಳ್ಳೋದ್ರ ಬದಲು ಒಂದು 50 ರೂಪಾಯಿ ಕಮ್ಮಿ ಇಸ್ಕೊಂಡ್ರು ಏನು ಪ್ರಾಬ್ಲಮ್ ಆಗೋದಿಲ್ಲ. ಯಾಕಂತಂದ್ರೆ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ. ನೀವು ಕಮ್ಮಿಗೆ ಹಾಕೊಡ್ತು ಅಂತಂದ್ರೆ ಅವ್ರ ಸರೌಂಡಿಂಗಲ್ಲಿ ಇರೋರಿಗೆ ಅವರು ನಾನು ಇಲ್ಲಿ ವರ್ಕ್ ಮಾಡಿಸ್ದೆ ಚೆನ್ನಾಗಿ ಮಾಡಿಕೊಟ್ರು ಕಮ್ಮಿಗೂ ಮಾಡಿಕೊಟ್ರು ಅಂತ ಅಂದ್ಬಿಟ್ಟು ಅವರೇ ಪಬ್ಲಿಸಿಟಿ ಕೊಡ್ತಾ ಹೋಗ್ತಾರೆ. ಈ ಥರ ಮಾಡ್ಬೋದು. ಇಲ್ಲ ನನಗೆ ಆಚೆ ಹೋಗೋಕ್ಕೆ ಇದು ಏನು ಅಭ್ಯಂತರ ಇಲ್ಲ ಮಾಡ್ಬೋದು ನನಗೆ ಹೆಲ್ಪ್ ಮಾಡ್ತಾರೆ ಅಂತಂದರೆ ನೀವು ಕೂಡ ಒಂದು ಶಾಪ್ನ ಇಟ್ಕೊಳ್ಳೋದು ಬೆಸ್ಟ್ ಅಂತಲೇ ಹೇಳ್ತೀನಿ. ಶಾಪ್ ಇಟ್ಕೊಂಡ್ರಿ ಅಂತಂದರೆ ನಿಮ್ಮ ಸರೌಂಡಿಂಗ್ಸಲ್ಲಿ ಇರೋದು ಯಾರೂ ಮಿಷಿನ್ ಇಟ್ಕೊಂಡಿಲ್ಲ ಅಂತಂದರೆ ಒಂದು 70% ಅಷ್ಟು ಲಕ್ ಇತ್ತು ಅಂತಂದರೆ ನಿಮಗೆ ಪರ್ಫೆಕ್ಟಾಗಿ ಇದು ರನ್ ಆಗುತ್ತೆ ಮಷಿನ್ ಅಂಗಡಿ. ಸುತ್ತ ಸರೌಂಡಿಂಗ್ಸ್ ಏನು ಇಲ್ಲ ವರ್ಕ್ ಮಿಷಿನ್ಸು ಅಂತಂದರೆ ಇತ್ತು ಅಂತಂದರೆ ನೀವು ಜನಗಳನ್ನ ಯಾವ ಥರ ಅಟ್ರಾಕ್ಟ್ ಮಾಡಬೇಕು ಅಂತಂದರೆ ಈಗ ಟೈಲರ್ಸ್ನೇ ನೀವು ಅಟ್ರಾಕ್ಟ್ ಮಾಡಬೇಕು ಅಂತಂದರೆ ಟೈಲರ್ಗೆ ಸಂಬಂಧಪಟ್ಟಿರೋಂಥ ವರ್ಕ್ದು ಮೆಟೀರಿಯಲ್ಸ್ ಏನೇನಿರುತ್ತೆ ಅದನ್ನು ನಿಮ್ಮ ಶಾಪಲ್ಲಿ ಇಟ್ಕೊಳ್ಳೋಕೆ ಟ್ರೈ ಮಾಡಿ. ನಿಮ್ಮ ಹತ್ರ ಬಂಡವಾಳ ಇತ್ತು ಅಂತಂದರೆ. ಇನ್ ಕೇಸ್ ಇಲ್ಲ ಮಷಿನ ನಾವು ಸಾಲ ಮಾಡಿ ತಗೋಬೇಕು ಅದೆಲ್ಲ ಮಾಡೋಕ್ಕಾಗಲ್ಲ ಅಂತಂದರೆ ಏನು ಹೇಳ್ತೀನಿ ಅಂದರೆ ಬೆಸ್ಟ್ ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡೋದೇ ಬೆಸ್ಟ್ ಅಂತ ಹೇಳ್ತೀನಿ.
ಯಾಕೆ ಅಂತಂದ್ರೆ ಅಮೌಂಟ್ನ ನೀವು ಸುಮ್ಮನೆ ಅಂತೂ ಕೊಡಕ್ ಆಗೋದಿಲ್ಲ. ಆಲ್ಮೋಸ್ಟ್ ಅಲ್ಲಿ ಈ ಮಿಷಿನ್ ತಗೋಬೇಕು, ಕೆಲಸ ಮಾಡಬೇಕು, ದುಡಿಬೇಕು, ನಮ್ಮ ಮನೆಯಲ್ಲಿ ಒಂದು ಹೊರೆಯಾಗಿರ್ಬಾರ್ದು, ನನ್ನ ಗಂಡಂಗೆ ಆಗ್ಬೋದು, ನಮ್ಮ ಮನೆಗೆ ಒಂದು ಸಪೋರ್ಟಿಂಗ್ ಆಗಿ ನಾನು ನಿಲ್ಬೇಕು ಅಂತ ಅಂದ್ಬಿಟ್ಟು ಥಿಂಕ್ ಮಾಡೋ ಹೆಣ್ಮಕ್ಳೇ ಜಾಸ್ತಿ ಇರ್ತೀವಿ. ಈ ಥರದ್ರಲ್ಲಿ ಸ್ವಲ್ಪ ಮಿಡಲ್ ಕ್ಲಾಸ್ ಜನರಲ್ಲೇ ನಾವುಗಳೇ ತಗೋಬೇಕು ಮಿಷಿನ್ ಅಂತ ಅಂದ್ಬಿಟ್ಟು ಅನ್ಕೊಂಡಿರೋದು. ತಗೊಳ್ಳೇಬೇಕು ಅಂತಂದ್ರೆ ಈಗ ಒಂದು ಲೋನ್ ಹಾಕ್ಸ್ಕೊಂಡಿರೋದಾಗ್ಬೋದು, ಅಥವಾ ಏನಾದ್ರು ಸಾಲ ಮಾಡಿರ್ಬೋದು, ಇಲ್ಲಾಂದ್ರೆ ನಿಮ್ ತಂದೆ ತಾಯಿಗಳು ನನ್ನ ಮಗಳು ಹಾಕೊಂಡು ಖುಷಿ ಪಡ್ಲಿ ಅಂತ ಅಂದ್ಬಿಟ್ಟು ಮಾಡಿಸ್ಕೊಟ್ಟಿರೋ ಒಡವೆಗಳಾಗ್ಬೋದು. ಈ ಥರದ್ದೆಲ್ಲ ನೀವು ಅಡ ಇಟ್ಟೆ ತಗೊಳಕ್ಕೆ ಥಿಂಕ್ ಮಾಡ್ತಾ ಇರ್ತೀವಿ. ಈಗ ಅಡ ಇಟ್ಟು ತಗೊಂತೀನಿ ಅಂತಂದ್ರು ಈಗ ಒಂದು ಒಡವೆ ಬಿಡಿಸ್ಬೇಕು ಅಂದ್ರೂ ಸೋರ್ಸ್ ಆಫ್ ಇನ್ಕಮ್ ಇರಲೇಬೇಕು, ಇಲ್ಲಾಂದ್ರೆ ಬಡ್ಡಿ ಕಟ್ಟಕ್ಕಾದ್ರೂ ಅಮೌಂಟ್ ಬೇಕು. ನೀವು ತಗೊಂಡ್ಬಿಟ್ಟು ಇವತ್ತು ಇಟ್ಕೊಂಡೆ ನಾಳೆಯಿಂದ ಕೆಲಸ ಬರುತ್ತೆ, ನಾನು ನಾಳೆದಿಂದ ದುಡ್ದ್ಬಿಡ್ತೀನಿ, ತೀರಿಸ್ಬಿಡ್ತೀನಿ ಅಂತಂದ್ರೆ ಇದೇನು ಸೂರ್ಯವಂಶ ಫಿಲಮ್ ಅಲ್ಲಿ ಸಾಂಗ್ ಬರುತ್ತಲ್ಲ, ಆ ತರ ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ನಕ್ಷತ್ರವ ಹಿಡಿಯೋಣ ಅನ್ನೋ ತರ ಸಾಂಗೇನಲ್ಲಿ ಮಾಡ್ತಾರಲ್ಲ, ಆ ತರ ಅಂತೂ ಆಗೋ ಕೆಲಸಗಳಂತೂ ಅಲ್ಲ. ಇದು ಟೈಮ್ ಅಂತೂ ತಗೊಂಡೇ ತಗೊಳುತ್ತೆ. ಈ ಕೆಲ್ಸಕ್ಕಂತೂ ಶ್ರಮ ಪಟ್ಟಿ ಮಾಡೋರ್ಗೆ ಕೆಲ್ಸಕ್ಕೆ ಇನ್ನೂ ತುಂಬಾ ಜನಕ್ಕೆ ರಿಸಲ್ಟ್ ಸಿಕ್ಕಿರೋದಿಲ್ಲ. ಅದನ್ನ ಬಿಟ್ಬಿಟ್ಟು ನಾನು ಇವತ್ತು ತಗೊಂಡಿದ್ದೀನಿ, ನಾಳೆ ನನಗೆ ವರ್ಕ್ ಬರುತ್ತೆ, ನಾಡ್ದಿಂದ ನಾನು ದುಡಿಬೋದು, ದುಡ್ದ್ಬಿಟ್ಟು ನಂದು ಗೋಲ್ಡ್ ಏನು ಅಡ ಇಟ್ಟಿರ್ತೀವಿ ಅಥವಾ ಏನಾದ್ರು ಸಾಲ ತಗೊಂಡಿರ್ತೀವಿ ಅದನ್ನ ತೀರ್ಸ್ಬಿಡ್ಬೋದು ಅಂತ ಅನ್ಕೊಂಡು ಆ ಮೈಂಡ್ ಸೆಟ್ ಇಟ್ಕೊಂಡು ನೀವು ತಗೊಂತೀನ ಅಂತಂದ್ರೆ ದಯವಿಟ್ಟು ಒಂದು 6 ಮಂತ್ ಅಷ್ಟಾದ್ರೂ ಹೋಲ್ಡ್ ಮಾಡಿ. ಆ 6 ಮಂತ್ ಗ್ಯಾಪ್ ಅಲ್ಲಿ ನೀವು ಆಲ್ರೆಡಿ ತಗೊಳ್ಳೇಬೇಕು ಅಂತ ಅಂದ್ಬಿಟ್ಟು ಮೈಂಡ್ ಸೆಟ್ ಇಟ್ಕೊಂಡಿರೋದ್ರಿಂದ ಇದು ಸ್ವಲ್ಪ ಒಂದು 6 ತಿಂಗಳು ಮುಂದೆ ಹೋಯ್ತು ಅಂತಂದ್ರೆ ನಿಮ್ಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಅವ್ರು ಏನ್ ಮಾಡ್ಬೋದು ತಗೊಳ್ಳೋಕ್ಕಿಂತ ಮುಂಚೆ ಅಂತಂದ್ರೆ ಒಂದು ಕೈಗಾರಿಕೆ ಕೆಲಸನ ಕಲ್ತ್ಕೊಳ್ಳೋದನ್ನ ಫಸ್ಟ್ ನಾನು ಪ್ರಿಫರ್ ಮಾಡ್ತೀನಿ. ಯಾಕೆ ಅಂತಂದ್ರೆ ಈ ಕೈಗಾರಿಕೆ ಕೆಲಸಗಳನ್ನ ಕಲಿಯೋದ್ರಿಂದ ನಿಮ್ ಸರೌಂಡಿಂಗ್ಸ್ ಅವ್ರಿಗೆ ಈಗ ಏನಾದ್ರು ಒಂದು ಟೈಲರಿಂಗ್ ಕಲಿಯಕ್ಕೆ ಹೋಗ್ತಾ ಇರ್ತೀರಾ ಅಂತ ಅನ್ಕೊಳ್ಳಿ. ಏನಕ್ಕೆ ಹೋಗ್ತಾ ಇದಾರೆ ಅವರು, ಎಲ್ಲಿಗೆ ಹೋಗ್ತಿದ್ದಾರೆ ಅಂತಂದಾಗ ಟೈಲರಿಂಗ್ ಕಲಿತಾ ಇದ್ದಾರೆ ಅಂತಂದ್ರೆ ಸ್ವಲ್ಪವಾಗಿ ನಿಮ್ಗೂ ವರ್ಕ್ಗಳ ಇದು ಸ್ಟಿಚಿಂಗ್ ಕೊಡೋದಾಗ್ಬೋದು, ಈ ತರಾಗಿ ಜನಗಳು ಇದಾಗ್ತಾ ಹೋಗ್ತಾರೆ. ಹಾಗೆ ಬಂದಂತ ಜನಗಳನ್ನ ನೀವು ವಾಟ್ಸಪ್ ಅಲ್ಲಿ ಆಗ್ಬೋದು ಸೇವ್ ಮಾಡ್ಕೊಂಡು ವಾಟ್ಸಪ್ ಸ್ಟೇಟಸ್ ಹಾಕೋದಾಗ್ಬೋದು, ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಸೇವ್ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಸ್ಟೇಟಸ್ ಹಾಕೋದಾಗ್ಬೋದು, ನಾವು ಸ್ಟಿಚ್ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು ಜನಗಳನ್ನ ಜಾಸ್ತಿ ಪರಿಚಯ ಮಾಡ್ಕೊಂತ ಹೋಗಿ. ಇನ್ ನೆಕ್ಸ್ಟ್ ಒಂದು ಈ ಕುಚ್ಚು ಏನಾದ್ರು ಹಾಕಕ್ಕೆ ಈಗ ಏನು ಆನ್ಲೈನ್ ಅಲ್ಲೆಲ್ಲ ವಿಡಿಯೋಸ್ಗಳು ಬಿಟ್ಟಿರ್ತಾರೆ, ನೋಡ್ಕೊಂಡು ಕಲಿಬಹುದು. ಈಗ ನೀವೇನಾದ್ರೂ ಟೈಲರಿಂಗ್ ಕಲಿತೀನಿ ಅಂತಂದ್ರೂ ಆಫ್ಲೈನ್ ಕ್ಲಾಸು ಐತೆ, ಆನ್ಲೈನ್ ಕ್ಲಾಸು ಐತೆ. ನಿಮ್ಮ ಬೇಸಸ್ಸು ನಿಮ್ಗೆ ಆಫ್ಲೈನ್ ಅಲ್ಲಿ ನೋಡ್ಕೊಂಡು ಕಲಿಬೇಕು ಅನ್ನೋ ಆಸಕ್ತಿ ಇದ್ರೆ ಆಫ್ಲೈನ್ ಅಲ್ಲಿ ಕಲೀರಿ, ಇಲ್ಲ ನಾನು ಮನೆಯಲ್ಲೇ ಕುತ್ಕೊಂಡು ಆನ್ಲೈನ್ ಅಲ್ಲಿ ಕಲಿತೀನಿ ಅಂತಂದ್ರೆ ಆನ್ಲೈನ್ ಅಲ್ಲಿ ಕಲೀರಿ. ಯಾವ್ದಾದ್ರು ಒಂದು ಫಸ್ಟ್ ಕೆಲಸನ ಕಲ್ತು ನೀವೇನಾದ್ರೂ ಮಿಷಿನ್ ತಗೊಂಡ್ರಿ ಅಂತಂದ್ರೆ ಸ್ವಲ್ಪ ದಿನ ಕೆಲಸ ಬರ್ತಾ ಇಲ್ಲ ಅಂತಂದ್ರು ಇದ್ರಿಂದ ನನ್ಗೆ ಇನ್ಕಮ್ ಬರ್ತಾ ಇದೆ, ಪರವಾಗಿಲ್ಲ, ನಾನು ಸಾಲ ಮಾಡಿ ತಗೊಂಡ್ರು ಇದ್ರೆಲ್ಲಾರು ತೀರಿಸ್ತಾ ಇರ್ತೀನಿ, ಕೆಲಸ ಬಂದ್ರು ಆಮೇಲೆ ನಂಗೆ ನಿಧಾನಕ್ಕೆ ಬಂದ್ರು ಏನು ಪ್ರಾಬ್ಲಮ್ ಇಲ್ಲ ಅಂತಂದ್ರೆ ಆ ತರದವ್ರು ತಗೋಬಹುದು. ಅದನ್ನ ಬಿಟ್ಟು 0 ಇಂದ ನಾನು ಇವತ್ತು ಒಂದೇ ದಿನ ತಗೊಂಡ ತಕ್ಷಣ ಹೀರೋ ಆಗೋಗ್ತೀನಿ ಅಂತ ಅಂದ್ಬಿಟ್ಟು ಭ್ರಮೇಲ್ ಮಾತ್ರ ಯಾರು ಮಿಷಿನ್ ನ ತಗೊಳಕ್ ಹೋಗ್ಬಿಡಿ. ಆ ತರ ತಗೊಳ್ಳೋ ತರದ್ರಲ್ಲಿ ಒಂದು 80% ಆಫ್ ಜನ ರಿಟರ್ನ್ ಮಾಡ್ತಾ ಇದಾರೆ. ಈಗ ಮಾರ್ಬೇಕು ಅಂತಂದ್ರು ಕಂಪ್ನಿಯವ್ರಿಗೆ ಕೊಡ್ಬೇಕು. 1 ತಿಂಗ್ಳಾಗಿರ್ಲಿ 2 ತಿಂಗ್ಳಾಗಿರ್ಲಿ ಅದನ್ನ ನಾವು ರನ್ ಮಾಡಿರ್ಲಿ, ರನ್ ಮಾಡದೇ ಇರ್ಲಿ 1 ಲಕ್ಷ ಕಮ್ಮಿ ಕೇಳಕ್ ಹೋಗೋದು, ಅಥವಾ ಈಗ ಒಂದು 3.5 ಲಕ್ಷಕ್ಕೆ ತಗೊಂಡಿದ್ದೀರಿ ಅಂದ್ರೆ 2 ಲಕ್ಷ ಕೊಡ್ತೀರಾ, 1.5 ಲಕ್ಷ ಕೊಡ್ತೀರಾ ಅಂತಾರೆ. ನಿಮ್ಗೆ ಆಲ್ರೆಡಿ ಅದು ಮೈಂಡ್ ಸೆಟ್ ಗಳಿಗೆ ಕೂತ್ ಬಿಟ್ಟಿರುತ್ತೆ, ನಮ್ಗೆ ಆಗೋದಿಲ್ಲ ಈ ಕೆಲಸ, ಬರಲ್ಲ ನಮ್ಗೆ ಕೆಲಸ, ಇದ್ರಿಂದ ಅದಕ್ಕೆ ನಾನು ಮಾರಾಕ್ಬಿಡೋಣ ಅಂತ ಅಂದ್ಬಿಟ್ಟು ತಗೊಂಡಿರ್ತೀರ. ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನ ಸುಮ್ನೆ ವೇಸ್ಟ್ ಮಾಡೋದ್ರ ಬದಲು ಒಂದು 6 ಮಂತ್ ವೆಯ್ಟ್ ಮಾಡಿ ಕೆಲಸಗಳು ಕಲ್ತು ತಗೊಳ್ಳೇಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಅಥವಾ ಇಲ್ಲ ನಾನು ಏನೂ ಕಲಿಯೋದಿಲ್ಲ, ನಾನು ತಗೊಂಡೇ ರನ್ ಮಾಡ್ತೀನಿ ಅಂತಂದ್ರೆ ಒಂದು 70% ಅಷ್ಟು ರಿಸ್ಕ್ನ ನೀವು ತಗೊಳ್ಳೇಬೇಕು. ತಗೊಂಡು ನೀವು ರಿಸ್ಕ್ ತಗೊಂಡು ಕೆಲಸ ಮಾಡ್ತೀನಿ ಅಂತಂದ್ರೆ ಅಮೌಂಟು ಈಗ ಹಣದ ವಿಚಾರದಲ್ಲಿ ಏನು ಅಂತಂದ್ರೆ ಮನೆಗಳಲ್ಲಿ ಮನಸ್ತಾಪಗಳು ಬರೋದು ಜಾಸ್ತಿ ಇರುತ್ತೆ. ಯಾಕೆ ಅಂತಂದ್ರೆ ಈಗ ಒಂದು 3.5 ಲಕ್ಷ ಕೊಟ್ಟು ನೀವು ಹಾಕ್ತೀರಿ ಅಂತಂದ್ರೆ ಇನ್ಕಮ್ ಬರ್ತಿದ್ರೆ ಓಕೆ, ಏನು ಮಾತುಗಳು ಬರೋದಿಲ್ಲ. ಅಥವಾ ಅದು ಇನ್ಕಮ್ ಬರದೆ ಸುಮ್ಮನೆ ರನ್ ಮಾಡದೆ ನಿಲ್ಸ್ಕೊಂಡಿತ್ತು ಅಂತಂದ್ರೆ ಯಾರೇ ಆಗಿರ್ಲಿ ಮನೆಗಳಲ್ಲಿ ಮಾತುಗಳು ಬಂದೇ ಬರುತ್ತೆ. ಸುಮ್ಮನೆ ಇದ್ದಿದ್ರೆ ಆಗ್ತಿರ್ಲಿಲ್ವಾ, ಏನಕ್ಕೆ ಬೇಕಾಗಿತ್ತು ಈ ಕೆಲಸ, ಹುಡುಗಿಗೆ ತಗೊಂಡ್ಲು, ಈ ತರ ಯಾಕೆ ಅನ್ನೋ ತರ ಮಾತುಗಳು ಬರುತ್ತೆ. ಯಾಕಂತಂದ್ರೆ ಅಮೌಂಟ್ ದುಡ್ಡು ಆ ಥರ ಮಾತಾಡಿಸುತ್ತೆ. ನಾವ್ ಏನೇ ಇಲ್ಲ ನಮಗ್ ಮಾತಾಡಲ್ಲ, ನಮ್ಗೆ ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾರೆ, ನಮ್ಗೆ ಸಪೋರ್ಟಿವ್ ಆಗಿದ್ದಾರೆ ಅಂತಂದ್ರು ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅದು ಬಂದೇ ಬರುತ್ತೆ. ಯಾರ ಹತ್ರನೂ ಬಂದಿಲ್ಲ ಅಂತೇನು ಹೇಳಕ್ಕಾಗೋದಿಲ್ಲ. ನಾನು ಕೇಳಿದ್ದೀನಿ ಸುಮಾರು ಜನ ತಗೊಂಡು ಇಲ್ಲ ಮನೇಲಿ ಈ ತರ ಸುಮ್ಮನೆ ದಿನ ಬೈಸ್ಕೊಳ್ಳೋದೇ ಆಗೈತೆ, ಯಾಕೆ ಬೇಕು ಅನ್ನೋ ತರ ಆಗೈತೆ, ಮಾರಾಕ್ ಬಿಡ್ಬೇಕು ಮಿಷಿನ್ ಅಂತಂತಾರೆ. ತಗೊಂಡು ಲಾಸ್ ಅನ್ಭವಿಸೋದ್ರ ಬದಲು ಒಂದು 6 ಮಂತ್ ವೆಯ್ಟ್ ಮಾಡಿ ಏನಾದ್ರು ಕೆಲಸ ಕಲ್ತಿ ನೀವು ತಗೊಂಡ್ರಿ ಅಂತಂದ್ರೆ, ಇನ್ ಕೇಸ್ ನೀವೇನಾದ್ರೂ ಟೈಲರಿಂಗ್ ಕಲ್ತ್ಕೊಂಡು ತಗೊಂಡ್ರಿ ಅಂತಂದ್ರೆ ನೀವು ಯಾರನ್ನೂ ಡಿಪೆಂಡ್ ಆಗೋ ಅವಶ್ಯಕತೆನೇ ಬೀಳೋದಿಲ್ಲ. ನಿಮ್ಗೆ ಅವ್ರು ಕೊಡಿ ಇವ್ರು ಕೊಡಿ ಅಂತ ಕೇಳ್ಬೋದು, ಅದು ನಿಮ್ದು ಐಡಿಯಾ. ಯಾಕಂದ್ರೆ ನನಗ್ ಬರೋಷ್ಟು ಕೆಲಸ ಸಾಕಾಗ್ತಲ್ಲ, ನಾನು ಬೇರೆಯವ್ರದ್ದು ಮಾಡ್ತೀನಿ ಅಂತಂದ್ರೆ ತಗೋಬಹುದು. ಇಲ್ವಾ ನೀವು ಟೈಲರ್ ಆಗಿದ್ರಿ ಅಂದ್ರೆ ತಲೆನೇ ಕೆಡ್ಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ 1 ದಿನ ಲೇಟ್ ಆಗ್ಬೋದು, 2 ದಿನ ಲೇಟ್ ಆಗ್ಬೋದು. ಅಟ್ ಪ್ರೆಸೆಂಟ್ ನಿಮ್ಗೆ ಯಾರಾದ್ರೂ ಕೊಡ್ತಾರೆ, ನೀವು ಟೈಲರ್ಸ್ ಅಂತಂದ್ರೆ ಸ್ಟಿಚ್ ಮಾಡಿಸ್ತಾರೆ, ವರ್ಕ್ ಬ್ಲೌಸ್ ಬಂದೇ ಬರ್ತವೆ.
ನಿಮ್ದನ್ನ ನೀವು ಮಾಡ್ಬೋದು. ಯಾಕಂತಂದ್ರೆ ನಾನು ಓದ್ ವಿಡಿಯೋದಲ್ಲೇ ಹೇಳಿದ್ದೀನಿ, ನೀವೇನಾದ್ರೂ ಟೈಲರ್ಸ್ ಆಗಿದ್ದು 2-3 ಬ್ಲೌಸ್ ಹೊಲಿತಿದ್ರು ಅಂತಂದ್ರೆ ಮಿಷಿನ್ ತಗೊಳ್ಳೋದ್ರಿಂದ ನಿಮ್ಗೆ ಏನೇನೆಲ್ಲ ಉಪಯೋಗ ಐತಿ ಅಂತ ಹೇಳಿದ್ದೀನಿ. ಅದೇ ಇವಾಗ ಹೇಳ್ತಾರಲ್ವಾ, ಕುತ್ಕೊಂಡ್ರೆ ಕುತ್ಕೆ ಉನ್ನೋಸುದ ಸಾಲ್ದು ಅನ್ನೋ ತರ, ಅದನ್ನ ಬಿಟ್ಬಿಟ್ಟು ನೀವು ಸುಮ್ನೆ ಹಿರಿಯರು ಗಾದೆಗಳನ್ನ ಹೇಳೋದಿಲ್ಲ ಅಲ್ವಾ, ಅದೇ ತರ ನಿಜ ಆಗುತ್ತೆ ಅದು. ನೀವು ಏನೂ ಇಲ್ದೇನೆ 0 ಇಂದ ಈ ಮಿಷಿನ್ ತಗೊಂಡು ನಾನು ಏದೋ ಒಂದು ಲೆವೆಲ್ಗೆ ಹೋಗ್ತೀನಿ, ತುಂಬಾ ದುಡಿತೀನಿ ನಾನು ಇದ್ರಲ್ಲಿ ಅಂತ ಅನ್ಕೊಂಡು ಆನ್ಲೈನ್ ಈ ತರ ಎಲ್ಲ ನೋಡ್ಕೊಂಡು ಒಂದು ಭ್ರಮೇಲಿ ಏನಾದ್ರೂ ನಾನು ತಗೋಬೇಕು, ಈ ಕೆಲ್ಸಕ್ಕೆ ಕೈ ಹಾಕ್ಬೇಕು ಅಂತಿರೋರಿದ್ರೆ ದಯವಿಟ್ಟು ಯೋಚನೆ ಮಾಡಿ ತಗೊಳ್ಳೋದು. ಸುಮ್ಮನೆ ಈಗ ದುಡ್ಡಂತೂ 4-5 ಲಕ್ಷ ನೀವು ಅರೇಂಜ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಅದಂತೂ ಕಡಿಮೆ ಅಮೌಂಟ್ ಅಂತೂ ಆಗಿರೋದಿಲ್ಲ. ಇನ್ ಕೇಸ್ ಇಲ್ಲ ನನ್ನ ಹತ್ರ ದುಡ್ಡಿದೆ ನಾನು ತಗೊಂತೀನಿ ಅಂತ ಅನ್ನೋರಿದ್ರೆ, ನಿಮ್ಗೆ ಕೆಲಸ ಅಂದ್ರೆ ದುಡ್ಡಿರೋದ್ರಿಂದ ನಾನು ದುಡಿಲೇಬೇಕು ಅಂತಂದ್ರೆ ಈ ಟಿಪ್ಸ್ಗಳು ಹೇಳಿದೆ ನೋಡಿ, ಆ ತರ ನೀವು ಕಲಿಬೇಕಾಗುತ್ತೆ. ಕಲಿಯಕ್ ಆಗದೇ ಇಲ್ಲ, ನನ್ಗೆ ಆ ತರ ಇಷ್ಟ ಇಲ್ಲ ನಂಗೆ ಕಲಿಯಕ್ಕೆ, ಬರೀ ಮಿಷಿನ್ ತಗೋತೀನಿ ರನ್ ಮಾಡ್ತೀನಿ ಅನ್ನೋ ತರ ನಿಮ್ ಬೇಸಸ್ ಏನಾರು ಇತ್ತು ಅಂತಂದ್ರೆ ತಗೊಳ್ಳಿ. ಆದ್ರೆ ನಿಮ್ ಸರೌಂಡಿಂಗ್ ಅಲ್ಲಿ ಯಾರು ಈ ಮಷಿನ್ಸ್ ಗಳನ್ನ ಇಟ್ಕೊಂಡಿರೋರಾಗಿರ್ಬೋದು ಅಥವಾ ತಗೊಳಕ್ಕೆ ಪ್ರಯತ್ನ ಆಲ್ರೆಡಿ ಮಾಡ್ತಾ ಇರೋರಾಗಿರ್ಬೋದು ಇತ್ತು ಅಂತಂದ್ರೆ 50-50 ಆಗೋದಂತೂ ಗ್ಯಾರಂಟಿ. ಬರ್ಬೋದು, ಬರ್ದೇನೂ ಇರ್ಬೋದು. ಅಥವಾ ನೀವೇನಾದ್ರೂ ಕ್ರಿಯೇಟಿವಿಟಿ ಇತ್ತು ಅಂತಂದ್ರೆ ಬರ್ಬೋದು. ಓವರ್ ಆಗಿ ಬರೋದಕ್ಕಿಂತ ಆಫ್ ಅಂಡ್ ಆಫ್, ಒಂದು ದಿನಕ್ಕೊಂದು ಅಥವಾ 2 ಹಾಕ್ಬೋದು ನಾನು ಅನ್ನಷ್ಟು ಬರ್ಬೋದು. ಆ ತರ ಕೆಲ್ಸಗಳು ಬರ್ಬೋದು. ನೀವು ನೋಡಿ, ಏನಾದ್ರೂ ಒಂದ್ ಕೆಲಸ ಕಲಿತು ಅಂತಂದ್ರೇನೆ ಈ ಕೆಲ್ಸಕ್ಕೆ ಬೆಲೆ ಇರೋದು. ಅಥವಾ ಮಿಷಿನ್ ತಗೊಂಡು ನಾನು ಬರೀ ಮಷಿನ್ ಒಂದೇ ರನ್ ಮಾಡ್ತೀನಿ, ನನ್ಗೆ ಬರೋದಿಲ್ಲ, ಬೇಡ ಏನು ಕೆಲಸ ನಾನು ಮಾಡೋದಿಲ್ಲ, ನಾನು ಮಿಷಿನಲ್ಲೇ ಅಮೌಂಟ್ ಮಾಡ್ತೀನಿ ಅಂತಂದ್ರೆ ರಿಸ್ಕ್ ಜಾಸ್ತಿ ಇರುತ್ತೆ ಈ ಕೆಲಸದ್ದು, ಮಷಿನ್ ಎಂಬ್ರಾಯ್ಡರಿದು. ಅದ್ ಬಿಟ್ಟು ನೀವೇನಾದ್ರೂ ಕೆಲಸ ಮಾಡೋಕೆ ನಾನು ಈ ಕೆಲಸ ಮಾಡ್ತೀನಿ ಅಂತಂದ್ರೆ ತಗೋಬಹುದು, ಆರಾಮಾಗಿ ತಗೋಬಹುದು, ಏನಿಲ್ಲ. ಅಥವಾ ಈ ನೆಕ್ಸ್ಟ್ ಈಗ ಆಲ್ರೆಡಿ ಇದೆಲ್ಲ ಕಲ್ತಿದ್ದೀನಿ ನಾನು, ಅಥವಾ ಒಂದು ಟೈಲರಿಂಗ್ ಬರುತ್ತೆ, ನಾನೊಂದು ಕುಚ್ಚು ಹಾಕ್ತೀನಿ, ಅಥವಾ ನಾನು ಮೆಹಂದಿ ಹಾಕ್ತೀನಿ, ನನಗೆ ಜನಸಂಪರ್ಕನೂ ಇದೆ, ನನಗೆ ಸರೌಂಡಿಂಗ್ಸು ಚೆನ್ನಾಗಿದೆ, ನಾನೀಗ ತಗೊಳ್ಳೇಬೇಕು ಅಂತ ಅನ್ಕೊಂಡಿರೋರಾದ್ರೆ ತಗೊಳ್ಳಿ. ತಗೊಳ್ಳುವಾಗ ನಿಮ್ಗೆ ಯಾವ ಮಷಿನ್ ಬೆಸ್ಟು, ಯಾವ ಮಷಿನ್ ತಗೊಂಡ್ರೆ ಬೆಸ್ಟ್ ಆಗುತ್ತೆ, ಅಥವಾ ನೀವು ತಗೊಳ್ಳೋದ್ರಿಂದ ಒಂದು ಮಷೀನ್ ಅಲ್ಲಿ ಒಂದ್ ದಿನಕ್ಕೆ ಎಷ್ಟು ವರ್ಕ್ ಹಾಕ್ಬೋದು, ಬರುತ್ತೆ ನನಗೆ ವರ್ಕ್ಗಳು ಬೇರೆ ಕಡೆ ಕೊಡಿಸ್ತಾ ಇದ್ದೀನಿ, ನನಗೂ ಪರಿಚಯ ಇದ್ದಾರೆ ಜನಗಳು ಅಂತಂದ್ರೆ ಎಷ್ಟು ಹಾಕ್ಬೋದು, ಮಷೀನಲ್ಲಿ ಎಷ್ಟು ವರ್ಕ್ ಹಾಕ್ಬೋದು, ಒಂದ್ ದಿನಕ್ಕೆ ನೀವು ಈಗ ಪಬ್ಲಿಸಿಟಿ ಕೊಡ್ತಾರೆ ನೋಡಿ 3,000-5,000 ದುಡಿಬೋದು ಅಂತ, ದುಡಿಬೋದಾ ಅಷ್ಟೊಂದು ದುಡ್ಡನ್ನ ನೀವು? ಅಥವಾ ಸಿಂಗಲ್ ಏಟ್ ತಗೊಂಡ್ರೆ ಬೆಸ್ಟಾ, ನೀವು ಡಬಲ್ ಏಟ್ ತಗೊಂಡ್ರೆ ಬೆಸ್ಟಾ, ಯಾವ ಮಷೀನ್ ತಗೊಂಡ್ರೆ ಬೆಸ್ಟ್ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಒಂದು ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ. ಏನಾದರೂ ನಿಮಗೆ ಕನ್ಫ್ಯೂಷನ್ ಇತ್ತು ಅಂತಂದ್ರೆ ಕಮೆಂಟ್ ಮಾಡಿ, ರಿಯಾಕ್ಟ್ ಮಾಡ್ತೀನಿ ಅವರಿಗೆ. ಥ್ಯಾಂಕ್ ಯು ಫ್ರೆಂಡ್ಸ್.